ಎಲ್ಲ ಮಾಧ್ಯಮದ ಗೆಳೆಯರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ, ಕರ್ನಾಟಕದ ಮಾಧ್ಯಮಗಳು ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ, ಕನ್ನಡದ ನಾಡಿನ ಪರವಾಗಿ, ಕನ್ನಡದ ಹೋರಾಟದ ಪರವಾಗಿ ನಿರಂತರವಾಗಿ ತಮ್ಮ ಬೆಂಬಲವನ್ನು ಎಲ್ಲ ಹೋರಾಟಗಾರರಿಗೆ ಕೊಡುವ ಮುಖಾಂತರ ಕನ್ನಡದ ಧ್ವನಿಯಾಗಿರುವಂಥ ಎಲ್ಲ ಮಾಧ್ಯಮದ ಗೆಳೆಯರಿಗೆ, ಮಾಧ್ಯಮಕ್ಕೆ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಗೆಳೆಯರೇ, 1984 ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ. ಅವತ್ತು ಅತಿ ದಕ್ಷಿಣ ಭಾರತದ ರಾಜ್ಯಗಳಿಂದ ವಲಸೆ ಬತ್ತಿದ್ದಂಥ ಸಂದರ್ಭದಲ್ಲಿ ಕನ್ನಡಿಗರ ಉದ್ಯೋಗವನ್ನು ದಕ್ಷಿಣ ಭಾರತದಿಂದ ವಲಸೆ ಬಂದಂಥ ತಮಿಳರು, ತೆಲುಗರು, ಮಲಯಾಳಿಗಳು ನಮ್ಮ ಉದ್ಯೋಗವನ್ನು ಕಿತ್ಕೋತಾ ಇದ್ದಾರೆ, ನಮಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಕೂಗು ಕೇಳಿ ಬಂದಾಗ ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ದಿವಂಗತ ರಾಮಕೃಷ್ಣ ಹೆಗಡೆಯವರು ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಆ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಸರೋಜಿನಿ ಮಹಿಷಿಯವರ ಅಧ್ಯಕ್ಷತೆಯಲ್ಲಿ ಆ ಸಮಿತಿ ಮಾಡಿ ರಾಮಕೃಷ್ಣ ಹೆಗಡೆಯವರು ಒಂದು ವರದಿಯನ್ನು ಕೇಳಿದ್ರು. ಆ ಸಮಿತಿ ಒಂದು ವರದಿಯನ್ನು ಕೊಡ್ತು. ಯಾವ್ಯಾವ ಹಂತದಲ್ಲಿ ಕನ್ನಡಿಗರಿಗೆ ಎಷ್ಟೆಷ್ಟು ಉದ್ಯೋಗ ಮೀಸಲಾಗಿಡಬೇಕು ಅಂತ ಹೇಳಿ ಆ ವರದಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ವರದಿಯನ್ನು ಪಡೆದಂಥ ಸರ್ಕಾರ ಅವತ್ತಿಗೂ ಯಾರ ಒತ್ತಡಕ್ಕೆ ಮಣಿತೋ ಏನೋ ಗೊತ್ತಿಲ್ಲ, ಅವರೇ ರಚಿಸಿದಂಥ ಸಮಿತಿ, ಅವರೇ ಕೇಳಿದಂಥ ವರದಿ, ಆ ವರದಿಯನ್ನು ತಗೊಂಡ ಮೇಲೆ ಆ ವರದಿ ಅನುಷ್ಠಾನಕ್ಕೆ ಬರಲಿಲ್ಲ. ಇವತ್ತು ಹಾಗೆ ಒತ್ತಡಕ್ಕೆ ಮಣಿದು ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ತೀರ್ಮಾನವನ್ನು, ವಿಧೇಯಕವನ್ನು ಯಾವ ಸದನದಲ್ಲಿ ತರಬೇಕಾಗಿತ್ತೋ, ಯಾವ ಉದ್ಯಮಿಗಳ ಒತ್ತಡಕ್ಕೆ ಮಣಿದು ನಿನ್ನೆ ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ರಲ್ಲ, ಹಾಗೆ ಅವತ್ತಿಗೂ ಸಹ ಯಾವುದೋ ಕನ್ನಡದ ವಿರೋಧಿಗಳು, ನಾಡ ವಿರೋಧಿಗಳು, ಕನ್ನಡಿಗರ ವಿರೋಧಿಗಳು, ಕಾರ್ಪೆಟ್ ಉದ್ಯಮಿಗಳು ಅವತ್ತಿಗೂ ಸಹ ಒತ್ತಡದ ಮೇಲೆ ಅವತ್ತಿನ ಸರ್ಕಾರ ಅದು ವರದಿಯನ್ನು ಜಾರಿಗೆ ಮಾಡಲಿಲ್ಲ. ಸುಮಾರು 40 ವರ್ಷದಿಂದ ನಿರಂತರವಾಗಿ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೀವಿ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಗೊಳಿಸಿ ಅಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೀವಿ. ಅದಾದ ನಂತರ ಅನೇಕ ರಾಜ್ಯಗಳು ನಮ್ಮ ಅಕ್ಕಪಕ್ಕದ ರಾಜ್ಯಗಳಿರ್ಬೋದು, ಉತ್ತರದ ಅನೇಕ ರಾಜ್ಯಗಳು ಸಹ ಅದೇ ಥರದ ಒಂದು ತೀರ್ಮಾನವನ್ನು ಇಟ್ಕೊಂಡು ಅವರು ಸಹ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ಸಿಗಬೇಕು ಅಂತ ಹೇಳಿ ಅನೇಕರು ಹೋರಾಟ ಮಾಡಿದ್ದು ಉಂಟು. 40 ವರ್ಷದ ನಿರಂತರವಾದ ಹೋರಾಟದಿಂದ ಮೊನ್ನೆನೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಜುಲೈ 1ನೇ ತಾರೀಕು ರಾಜ್ಯದ 31 ಜಿಲ್ಲೆಯಲ್ಲೂ ಸಹ ಇವತ್ತಿಗೆ ಅನುಗುಣವಾಗಿ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಹಾಕಬೇಕು, ಕನ್ನಡಿಗರ ಮೀಸಲಾತಿ, ಉದ್ಯೋಗದಲ್ಲಿ ಮೀಸಲಾತಿಯನ್ನು ತರಬೇಕು, ಸರ್ಕಾರ ಯಾವ ನಾಮಫಲಕದ ವಿಚಾರದಲ್ಲಿ ಒಂದು ಕಾಯ್ದೆಯನ್ನು ಮಾಡ್ತೋ ಹಾಗೆ ಉದ್ಯೋಗದ ವಿಚಾರದಲ್ಲೂ ಒಂದು ಕಾಯ್ದೆ ಮಾಡಿದ್ರೆ ಈ ನೆಲದ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ, ಈ ನೆಲದ ಮಕ್ಕಳಿಗೆ ಬದುಕು ಸಿಗುತ್ತೆ. ಇವತ್ತು ಈ ಉದ್ಯೋಗಕ್ಕೋಸ್ಕರ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ವಲಸೆ ಹೋಗುವಂಥದ್ದು, ಉದ್ಯೋಗಕ್ಕೋಸ್ಕರ ಇಲ್ಲಿಂದ ಗೋವಾಗೆ ವಲಸೆ ಹೋಗುವಂಥದ್ದು, ಉದ್ಯೋಗಕ್ಕೋಸ್ಕರ ಇಲ್ಲಿಂದ ಹೈದರಾಬಾದಿಗೆ ವಲಸೆ ಹೋಗೋದು ನಾವು ನೋಡ್ತಾ ಇದ್ದೀವಿ. ಅದಲ್ಲದೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ
ಇವತ್ತು ಕನ್ನಡಿಗರು, ಕನ್ನಡದ ಮಕ್ಕಳು ವಲಸೆ ಹೋಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಜುಲೈ 1ನೇ ತಾರೀಕು ಹೋರಾಟದ ನಂತರ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವು. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ವು. ಮುಖ್ಯಮಂತ್ರಿಗಳು ಹೇಳಿದಂಥ ಮಾತು ಅವತ್ತೇನಪ್ಪ ಅಂದರೆ, ನಮ್ಮ ಸರ್ಕಾರ ಕನ್ನಡದ ಸರ್ಕಾರ, ಕನ್ನಡಿಗರ ಪರವಾಗಿರುವಂಥ ಸರ್ಕಾರ, ಕನ್ನಡದ ಹಿತವನ್ನು ಕಾಪಾಡುವಂಥ ಸರ್ಕಾರ, ಕನ್ನಡಿಗರ ಹಿತವನ್ನು ಕಾಪಾಡುವಂಥ ಸರ್ಕಾರ ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮ ಹೋರಾಟವನ್ನು ನಾನು ಬೆಂಬಲಿಸ್ತೀನಿ, ಆದಷ್ಟು ಬೇಗ ಅಡ್ವೊಕೇಟ್ ಜನರಲ್ ಕರೆಸಿ, ಕಾನೂನು ತಜ್ಞರನ್ನ ಕರೆಸಿ ನಾನೊಂದು ತೀರ್ಮಾನಕ್ಕೆ ಬರ್ತೀನಿ ಅಂತ ಹೇಳಿ ನಮ್ಮ ನಿಯೋಗಕ್ಕೆ ಅವತ್ತು ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನು ಕೊಟ್ಟರು. ಆ ಭರವಸೆಯ ಪ್ರಕಾರ ಮೊನ್ನೆ ಸೋಮವಾರ 15ನೇ ತಾರೀಕು ಸಿದ್ದರಾಮಯ್ಯನವರ ಸರ್ಕಾರದ ಸಚಿವ ಸಂಪುಟ ಒಂದು ತೀರ್ಮಾನ ಮಾಡ್ತು. ಸಚಿವ ಸಂಪುಟದ ತೀರ್ಮಾನ ಡಿ ಮತ್ತು ಸಿ ಉದ್ಯೋಗಗಳಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನುವ ತೀರ್ಮಾನವನ್ನು, ವಿಧೇಯಕವನ್ನು ಅದು ಸದನಕ್ಕೆ ತರುವ ವ್ಯವಸ್ಥೆಯನ್ನು ಮಾಡಿತು. ಸಚಿವ ಸಂಪುಟದ ತೀರ್ಮಾನ ಮಾಡಿ ಅದು ಸದನದ ಎರಡು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ಅಂಗೀಕಾರ ಆಗಬೇಕು, ಅಲ್ಲಿ ತರಬೇಕು ಅಂತ ತೀರ್ಮಾನವನ್ನು ಮಾಡ್ತು. ನಾವೆಲ್ಲ ಭಾರಿ ಖುಷಿಪಟ್ಟು ಸಿದ್ದರಾಮಯ್ಯನವ್ರಿಗೆ ನಿಜವಾಗ್ಲೂ ಸಿದ್ದರಾಮಯ್ಯನವ್ರು ಹೇಳಿದಾಗೆ ಈ ನಾಡಿನ ಮಕ್ಕಳ ಬಗ್ಗೆ ಕಾಳಜಿ ಇದೆ, ಕಳಕಳಿ ಇದೆ, ನಾಡು ನುಡಿ ಬಗ್ಗೆ ಅಭಿಮಾನ ಇದೆ. ಯಾಕೆಂದರೆ ಮೊನ್ನೆ ನಾಮಫಲಕದ ವಿಚಾರದಲ್ಲಿ ಏನೊಂದು ಕಾಯ್ದೆಯನ್ನು ತೊಗೊಂಬಂದರು, ಅದರ ಪ್ರಕಾರ ಇದನ್ನು ತಂದರೆ ಕನ್ನಡಿಗರ 40 ವರ್ಷಗಳ ಕನಸಿನ ಉದ್ಯೋಗದ ಮೀಸಲಾತಿ ಜಾರಿಗೆ ಬಂದರೆ ನಮ್ಮ ಮಕ್ಕಳು ಎಲ್ಲೂ ವಲಸೆ ಹೋಗೋದು ಬೇಡ, ಯಾವುದೇ ರಾಜ್ಯಗಳಿಗೆ ವಲಸೆ ಹೋಗೋದು ಬೇಡ, ನಮ್ಮ ನೆಲದಲ್ಲಿ ಅವರು ಬದುಕಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಭಾರಿ ದೊಡ್ಡ ಭರವಸೆಯನ್ನು ಇಟ್ಕೊಂಡಿದ್ದು ನಾವು. ಆದರೆ ನಿನ್ನೆ ಬೆಳಗ್ಗೆ ಮತ್ತೆ ನಾನು ಸಚಿವ ಸಂಪುಟದ ತೀರ್ಮಾನವನ್ನು ತಗೊಂಡಿದ್ದಕ್ಕೋಸ್ಕರ ಬೆಳಗ್ಗೆ ಹೋಗಿ 10 ಗಂಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ದೆ. ಆಗಲೂ ಸಹ ಮುಖ್ಯಮಂತ್ರಿಗಳು ನನಗೆ ಹೇಳಿದ್ರು, ಗೌಡ್ರೆ ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ, ಕನ್ನಡಿಗರ ಜೊತೆಯಲ್ಲಿದ್ದೀನಿ, ನಮ್ಮ ಸರ್ಕಾರ ಕನ್ನಡಿಗರ ಪರವಾಗಿದೆ, ಕರ್ನಾಟಕದ ಪರವಾಗಿದೆ, ನಾವು ಚುನಾವಣೆಯಲ್ಲೂ ಅದನ್ನೇ ಹೇಳ್ಕೊಂಡು ಬಂದಿದ್ದೀವಿ, ಹಾಗಾಗಿ ನಮ್ಮ ಸರ್ಕಾರ ಕನ್ನಡಿಗರ ಪರವಾಗಿದೆ ಅಂತ ಹೇಳಿದರು. ಆದರೆ ಸಂಜೆ ಆಗ್ತಾ ಅದೇ ಮುಖ್ಯಮಂತ್ರಿಗಳ ಟ್ವೀಟಿಂದ ಒಂದು ಸುದ್ದಿ ಬಂತು, ನಾವು ಸಚಿವ ಸಂಪುಟದ ತೀರ್ಮಾನವನ್ನು ತಡೆ ಹಿಡಿದಿದ್ದೀವಿ, ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ, ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಎಲ್ಲ ಮಾಧ್ಯಮಗಳಿಗೆ ಒಂದು ಸಂದೇಶ ಹೋಯಿತು. ನಾನು ಆಘಾತವಾಯಿತು ನನಗೆ. ಯಾಕೆಂದರೆ ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಭಾರಿ ಭರವಸೆ ಇಟ್ಕೊಂಡಿದ್ದೆ. ನಮ್ಮದು ಕನ್ನಡದ ಸರ್ಕಾರ, ಕರ್ನಾಟಕ ಸರ್ಕಾರ, ಕನ್ನಡಿಗರ ಸರ್ಕಾರ, ಕನ್ನಡದ ಹಿತವನ್ನು ಕಾಪಾಡ್ತೀವಿ, ಕನ್ನಡಿಗರ ಹಿತ ಕಾಪಾಡ್ತೀವಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ದೊಡ್ಡ ಭರವಸೆ. ಆದರೆ ಯಾರೋ ಒತ್ತಡಕ್ಕೆ ಮಣಿದ್ರು. ಯಾಕೆ ಹಿಂಗಾಯಿತು? ಇವತ್ತು ಯಾವುದೋ ಕಾರ್ಪೊರೇಟ್ ಸಂಸ್ಥೆಯ ಯಾವ ಉದ್ಯಮಿಗಳು ಒಂದಷ್ಟು ಸಾರ್ವಜನಿಕವಾದಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಅವರ ಹೇಳಿಕೆಗಳು ಹೊರಬಂತು. ಅವರೊಂದಷ್ಟು ಸರ್ಕಾರದ ತೀರ್ಮಾನವನ್ನು ಖಂಡಿಸಿರು ಅನ್ನುವ ಕಾರಣಕ್ಕೆ ರಾತ್ರೋರಾತ್ರಿ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಿದ್ರು. ಹಾಗಾಗಿ ನಾವು ಮುಂದೆ ಏನು ಮಾಡಬೇಕು, ಹೋರಾಟಗಾರರು ನಾವೇನು ಮುಂದೆ ಮಾಡಬೇಕು? ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನಾವು ಯಾರ ಜೊತೆ ರಾಜಿ ಇಲ್ಲ. ಏನೇ ನೀವು ಕನ್ನಡ ಸರ್ಕಾರ, ಕರ್ನಾಟಕ ಸರ್ಕಾರ, ಕನ್ನಡಿಗರ ಪರವಾದ ಸರ್ಕಾರ, ಕನ್ನಡದ ಹಿತವನ್ನು ಕಾಪಾಡುವಂಥ ಸರ್ಕಾರ, ಎಲ್ಲ ಸರಿ, ಎಲ್ಲ ಒಪ್ಕೊಳ್ಳೋಣ. ಆದರೆ ತಡೆ ಹಿಡಿದಿದ್ದೆ ಯಾತಕ್ಕೋಸ್ಕರ?
ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇವತ್ತು ಮಹಾರಾಷ್ಟ್ರ, ಒರಿಸ್ಸಾ, ಗುಜರಾತು ಎಲ್ಲ ರಾಜ್ಯಗಳಲ್ಲೂ ಸಹ ಇಂಥದ್ದೊಂದು ವಿಚಾರವನ್ನು, ಮೀಸಲಾತಿಯನ್ನು ಅಲ್ಲಿ ತರುವಂಥ ಸರ್ಕಾರಗಳ ಪ್ರಯತ್ನ ಮಾಡಿದ್ದಾರೆ. ಕೊನೆಗೆ ಕೆಲವ್ರಿಗೂ ನ್ಯಾಯಾಲಯ ಮೆಟ್ಲು ಹತ್ತಿರ್ಬೋದು, ಹೈಕೋರ್ಟ್ಗೆ ಹೋಗಿರ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗಿರ್ಬೋದು. ಆದರೆ ಸರ್ಕಾರ ಇನ್ನೂ ಹಂತಕ್ಕೆ ಹೋಗದೆ ಯಾರೋ ಉದ್ಯಮಿಗಳಿಗೆ, ಇಲ್ಲಿಯ IT ಉದ್ಯಮಿಗಳಿಗೆ ಅಂಜಿ ಅವ್ರು ಬೆದರಿಕೆ ಹಾಕಿರೋ ಕಾರಣಕ್ಕೆ ನೀವು ವಾಪಸ್ಸು ತಡೆ ಹಿಡಿಯೋದಾದರೆ, ವಾಪಸ್ ಪಡೆಯೋದಾದರೆ ನಿಮಗೆ ಓಟಾಗಿ ಗೆಲ್ಲಿಸ್ತವ್ರು ಯಾರು? ಅವರು ಕಾರ್ಪೊರೇಟ್ ಸಂಸ್ಥೆಯಿಂದ ನಿಮ್ಮ ಸರ್ಕಾರ ಬಂತ, ಇಲ್ಲ ಅವರಿಂದ ನೀವು ಅಧಿಕಾರಕ್ಕೆ ಬಂದ್ರೆ ನಿಮಗೆ 130 ಸೀಟ್ ಕೊಟ್ಟವ್ರು ಯಾರು? ಶ್ರೀಸಾಮಾನ್ಯ ಕನ್ನಡಿಗರು ಭಾರಿ ಭರವಸೆನೇ ಇಟ್ಕೊಂಡು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ಕನ್ನಡಿಗರ ಋಣ ನಿಮ್ಮ ಮೇಲೆ ಇದೆ. ಅದನ್ನು ತೀರಿಸಬೇಕಾದಂಥ ತಾವು ಇವತ್ತು ಆ ಒತ್ತಡಕ್ಕೆ ಯಾತಕ್ಕೋಸ್ಕರ ಮಣಿದರು? ನಾನು ಇವತ್ತು ಹೇಳ್ತೀನಿ ಸಿದ್ದರಾಮಯ್ಯನವರೇ, ಆ ಒತ್ತಡಕ್ಕೆ ಮಣಿಬೇಡಿ, ಹೆದರಬೇಡಿ, ಅಂಜಬೇಡಿ. ಇಡೀ ನಾವು ಕನ್ನಡಿಗರು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಾಳೆನೇ ಮತ್ತೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ, ಚರ್ಚೆ ಮಾಡಿ, ಏನೋ ಸಾಧಕ ಬಾಧಕಗಳು ಏನಾದ್ರು ಇದ್ದರೆ ಅವ್ರನ್ನೂ ಕೇಳಿ, ಉದ್ಯಮಿಗಳನ್ನೂ ಕೇಳಿ, ಅವ್ರದ್ದು ಏನಾದರೂ ಸಲಹೆ ಇದ್ದರೆ ತಗೊಳ್ಳಿ, ಬೇಡ ಅಂತ ಹೇಳಲ್ಲ ನಾವು. ಆ ಸಲಹೆಗಳನ್ನು ತಗೊಂಡು ಆದಷ್ಟು ಬೇಗ ತಾವು ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ಅದನ್ನು ತರುವಂಥ ಕೆಲಸ ಆಗಬೇಕು. ಸಚಿವ ಸಂಪುಟದ ತೀರ್ಮಾನ ಆಗಬೇಕು, ಸದನದಲ್ಲಿ ಬರಬೇಕು, ಸದನದ ನಿರ್ಣಯ ಪಾಸ್ ಆಗಬೇಕು, ಅದೊಂದು ಕಾಯ್ದೆ ಆಗಬೇಕು. ಆಮೇಲೆ ಬೇಕಾದ್ರೆ ಅವನರ್ಗೂ ಹೋಗಲಿ, ನ್ಯಾಯಾಲಯಗಳಿಗೆ ಕೋರ್ಟ್ ಮೆಟ್ಲು ಹತ್ತೀನಿ ಅಂದರೆ ಹೋಗಲಿ, ಬೇಡ ಅಂತ ಹೇಳಲ್ಲ. ಅದನ್ನು ಮೀರಿ ನಿಮಗೆ ಬೆದರಿಕೆ ಹಾಕ್ತವ್ರೆ, ನಾವು ಉದ್ಯಮವನ್ನು ಖಾಲಿ ಮಾಡಿಕೊಂಡು ಆಂಧ್ರಕ್ಕೆ ಹೋಗ್ತೀವಿ. ಆಂಧ್ರಕ್ಕೆ ಹೋದ್ರೆ ಕೇಳಲ್ವ ಅವರು? ನಮಗೆ ಉದ್ಯೋಗ ಕೊಡಿ ಅಂತ ಕೇಳಲ್ವ ಆಂಧ್ರ ಜನ? ತೆಲುಗರು ಕೇಳಲ್ವ? ಕೇಳ್ತಾರೆ, ಅವತ್ತಿಂದಲೂ ಕೇಳ್ತಾರೆ. ನಾಳೆ ನೀವು ಅಲ್ಲೂ ಕೇಳ್ತಾರೆ. ಯಾರೋ ಇನ್ನೊಬ್ಬರು ಹೇಳಿದ್ರು ಗುಜರಾತ್ಗೆ ಹೋಗ್ತೀವಿ. ಗುಜರಾತ್ಗೆ ಹೋಗ್ಬಿಟ್ರೆ ಗುಜರಾತಲ್ಲಿ ಕನ್ನಡಿಗರಿಗೆ ಕೆಲಸ ಕೊಡ್ತಾರೆ, ಇಲ್ಲ ತೆಲುಗರಿಗೆ ಕೊಡ್ತಾರೆ, ತಮಿಳಲ್ಲಿ ಕೊಡ್ತಾರೆ. ಅಲ್ಲಿರುವಂಥ ಗುಜರಾತಿಗಳಿಗೆ ಕೆಲಸ ಕೊಡಬೇಕು. ನಿಮಗೆ ಇಡೀ ಭಾರತದೊಳಗಡೆ ಬೆಂಗಳೂರಂಥ ಪ್ರದೇಶ, ಬೆಂಗಳೂರಿನ ಜನ, ಕರ್ನಾಟಕದ ಜನ ಅಂಥವ್ರು ಯಾರು ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೋಗ್ತೀನಿ ಅಂದರೆ ಏನು ಮಾಡೋಕ್ಕಾಗುತ್ತೆ? ನಾವೇನು ಹೋಗಿ ಅಂತ ಹೇಳ್ತಾ ಇಲ್ಲ. ಬೇಕು, ಉದ್ಯಮ ಬೇಕು, ಉದ್ಯಮಿಗಳು ಬೇಕು. ಯಾಕೆ ಬೇಕು? ಯಾತಕ್ಕೆ ಬೇಕು? ಯಾರ ಉದ್ಧಾರಕ್ಕೆ ಬೇಕು ಅಂದಾಗ ನೀವು ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಳುವಾಗ, ಎಲ್ಲ ಸರ್ಕಾರದ ಅನುಕೂಲಗಳನ್ನು ಪಡ್ಕೊಳ್ಳುವಾಗ, ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಸುಮಾರು ಜನಕ್ಕೆ 100 ಎಕರೆ ಜಾಗ ಕೊಟ್ಟರು, ಜಮೀನು ಕೊಟ್ಟರು, ಉಚಿತವಾಗಿ ಜಾಗ ಕೊಟ್ಟರು. 16 ವರ್ಷ ಟ್ಯಾಕ್ಸ್ ಫ್ರೀ ಮಾಡಿದ್ರು. ಇದು ಸರಿಯಾದ ಉದ್ಯಮ ಕಟ್ಟಲಿ, ನಮ್ಮ ಮಕ್ಕಳಿಗೆ ಕೆಲಸ ಸಿಗಲಿ ಅಂತ ಹೇಳಿ ಅವತ್ತು ಎಸ್.ಎಂ. ಕೃಷ್ಣ ಅವರು ಬೆಂಗಳೂರು ನಗರವನ್ನು ಒಂದು ಸಿಲಿಕಾನ್ ಸಿಟಿ, IT ಸಿಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆವತ್ತು ಬಂದಂಥ ಎಲ್ಲ ಉದ್ಯಮಿಗಳನ್ನ ಬರಮಾಡಿಕೊಂಡು ಅವರಿಗೆ ಒಂದಷ್ಟು ಭೂಮಿಯನ್ನು ಕೊಟ್ಟು ಎಲ್ಲ ಅವ್ರು ಕೇಳಿದಂಥ ಸವಲತ್ತು. ಇವತ್ತು ಬೆದರಿಕೆ ಹಾಕ್ತಾಯಿಲ್ಲ ಈ IT ಮಾಲೀಕರು. ಅನೇಕ ಸಂದರ್ಭದಲ್ಲಿ ಬೆದರಿಕೆ ಹಾಕಿದ್ದಾರೆ. ಸರಿಯಾದ ರಸ್ತೆ ಇಲ್ಲ, ನಾವು ಹೊರಗಡೆ ಹೋಗ್ಬಿಡ್ತೀವಿ. ಸರಿಯಾದ ಮೂಲಭೂತ ಸೌಕರ್ಯಗಳೆಲ್ಲ, ಹೊರಗಡೆ ಹೋಗ್ಬಿಡ್ತೀವಿ. ಇದನ್ನು ಹೇಳ್ತಲೇ ನಮ್ಮ ಸರ್ಕಾರಗಳು ಅವ್ರು ಕೇಳಿದಂಥ ಎಲ್ಲ ಸವಲತ್ತುಗಳನ್ನು, ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಮೀರಿ ಇವತ್ತು ನಾವೇನು ಕೇಳ್ತಾ ಇದ್ದೀವಿ? ನಿಮ್ಮೇನು ಮಾಲೀಕತ್ವ ಕೇಳ್ತಾ ಇದ್ದೀವ? ನಮ್ಮ ನೆಲದಲ್ಲಿ ಎಲ್ಲವನ್ನು ನಿಮಗೆ ಕೊಟ್ಟಿರುವಾಗ, ಎಲ್ಲ ಸವಲತ್ತುಗಳನ್ನು ಕೊಟ್ಟಿರುವಾಗ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹೋಗಲಿ, ಅದರಲ್ಲಿ ರಿಯಾಯಿತಿ ಬೇಕಾದ್ರೆ ಮಾಡಿಕೊಡೋಣ. ಸರ್ಕಾರ ಇವತ್ತು ಆಡಳಿತಾತ್ಮಕವಾಗಿ 50, ಆಡಳಿತ ಹೊರತುಪಡಿಸಿ 75, ಬೇಕಾದ್ರೆ ಅದರಲ್ಲಿ ಒಂದಷ್ಟು ಚರ್ಚೆಗಳಿದ್ದರೆ
ಅದರಲ್ಲಿ ಒಂದಷ್ಟು ರಿಯಾಯಿತಿ ಇದ್ದರೆ ಬೇಕಾದ್ರೆ ಮಾಡ್ಕೊಳ್ಳೋಣ, ಬೇಡ ಅಂತ ಹೇಳಲ್ಲ. ನಿಮ್ಮದೇ ಒಂದು ಸಂಘಟನೆ ಇದೆ, ನೀವು ಒಂದು ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ನಿಮ್ಮ ಸಲಹೆ ಏನಾದ್ರು ಇದ್ದರೆ ಕೊಡಿ. ಅದು ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಬೇಡಿ. ಮೋಹನ್ ದಾಸ್ ಪೈ ನೀನು ಈ ನೆಲದಲ್ಲಿ ಬದುಕನ್ನು ಕಟ್ಕೊಂಡವರು, ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡ್ಕೊಂಡಂಥವ್ರು, ಕೋಟ್ಯಾಂತರ ರೂಪಾಯಿ ಉದ್ಯಮವನ್ನು ಕಟ್ತಂಥವ್ರು, ಕರ್ನಾಟಕದ ಋಣ ತೀರಿಸಬೇಕಾದಂಥ ಮೋಹನ್ ದಾಸ್ ಪೈ ಕರ್ನಾಟಕದ ಜನರ ಬಗ್ಗೆ ಮಾತಾಡ್ತಾರೆ, ಕರ್ನಾಟಕ ಸರ್ಕಾರದ ಬಗ್ಗೆ ಮಾತಾಡ್ತಾರೆ, ಬೆದರಿಕೆ ಹಾಕ್ತಾರಲ್ಲ. ಇಂಥ ಬೆದರಿಕೆಗೆ, ಮೋಹನ್ ದಾಸ್ ಪೈ ಅವರ ಬೆದರಿಕೆಗೆ ಕರ್ನಾಟಕದ ಜನ ಹೆದರಲ್ಲ, ಕರ್ನಾಟಕ ಸರ್ಕಾರ ಹೆದರಲ್ಲ. ಅರ್ಥ ಮಾಡ್ಕೊಳ್ಳಿ ನೀವು. ಇನ್ನೇನಾದರೂ ಒಮ್ಮೆ ಕನ್ನಡಿಗರ ವಿರುದ್ಧವಾಗಿ ಮಾತಾಡಿದ್ರೆ ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕಾಗುತ್ತೆ ಅಂತ ಹೇಳಿ ನಾನು ಅವರಿಗೆ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡದ ನೆಲದ ಋಣ ನಿಮ್ಮ ಮೇಲಿದೆ, ತೀರಿಸಿ. ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡುವ ಮುಖಾಂತರ ತೀರಿಸಿ ಅಂತ ಕೇಳ್ತಾ ಇದ್ದೀವಿ. ಗೊತ್ತಾಯ್ತಾ? ನಿಮ್ಮನ್ನು ಭಿಕ್ಷೆ ಬೇಡ್ತಾ ಇಲ್ಲ, ಹಂಗೆ ಅಂದ್ಕೋಬೇಡಿ ನೀವು. ಕನ್ನಡಿಗರು ನಿಮ್ಮನ್ನು ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ನಮ್ಮ ಹಕ್ಕು ಯಾವುದೇ ರಾಜ್ಯದಲ್ಲಿ ಇವತ್ತು ಒಂದು IBM ಅಂತ ಒಂದು ಕಂಪ್ನಿ ಇದೆ, IT ಕಂಪ್ನಿ. ತಮಿಳ್ನಾಡಲ್ಲಿ 90% ತಮಿಳರಿಗೆ ಉದ್ಯೋಗ ಕೊಡುತ್ತೆ. ಅದೇ IBM ಹೈದರಾಬಾದಲ್ಲಿದೆ, 75% ಕನ್ನಡಿಗರಿಗೆ ತೆಲುಗರಿಗೆ ಉದ್ಯೋಗ ಕೊಡುತ್ತೆ. ಅದೇ IBM ಬೆಂಗಳೂರಲ್ಲಿದೆ, ಅಲ್ಲಿ 15-16% ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾರೆ. ಅಂದರೆ ಇಂಥ ತಾರತಮ್ಯವನ್ನು ಮಾಡ್ತಿರಲ್ಲ ಕನ್ನಡದ ಮಕ್ಕಳಿಗೆ, ಕನ್ನಡಿಗರಿಗೆ. ಇದು ನಾವು ಸಹಿಸ್ಕೋಬೇಕಾ? ಕೊಡಿ ನಿಮ್ಮ ಅಂಕಿಅಂಶವನ್ನು. ಎಲ್ಲ ಉದ್ಯಮಿಗಳು, ಬೆಂಗಳೂರಲ್ಲಿ ಇರುವಂಥ, ಕರ್ನಾಟಕದಲ್ಲಿರುವಂಥ ಎಲ್ಲ ಉದ್ಯಮಿಗಳನ್ನ ನಾನು ಕೇಳ್ತೀನಿ, ನಿಮ್ಮ ಅಂಕಿಅಂಶ ಕೊಡಿ. ಎಷ್ಟು ಶೇಕಡ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದೀರಿ ಅಂತ ಹೇಳಿ ಅಂಕಿಅಂಶವನ್ನು ಕೊಡಿ ನಮಗೆ. ಓಪನ್ ಆಗಿ ಹೇಳಿ, ನಮ್ಮ ಸಂಸ್ಥೆಯಲ್ಲಿ ನಾವು ಇಷ್ಟು ಜನ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳಿ ನಾನು ಸವಾಲು ಹಾಕ್ತೀನಿ. ನೀವು ಓಪನ್ನಾಗಿ ಬಹಿರಂಗಪಡಿಸಿ ನೋಡ್ತೀನಿ. ಯಾರಿದ್ದಾರೆ ನಿಮ್ಮ IT ಕಂಪ್ನಿಗಳಲ್ಲಿ? ನಿಮ್ಮ ಉದ್ಯಮದಲ್ಲಿ ಯಾರಿಗೆ ಕೊಟ್ಟಿದ್ದೀರಿ ಕೆಲಸ? ಕನ್ನಡದ ಮಕ್ಕಳಿಗೆ ಕೊಟ್ಟಿದ್ದೀರಾ ಕೆಲಸ? ಎಲ್ಲ ನಾರ್ತ್ ಇಂಡಿಯನ್, ಉತ್ತರ ಭಾರತೀಯ ಹಿಂದಿ ರಾಜ್ಯಗಳ ಹಿಂದಿ ಜನರ ತಂದು ತುಂಬಿಕೊಂಡು ಇವತ್ತು ನಮ್ಮ ಮಕ್ಕಳ ಭವಿಷ್ಯವನ್ನು ಕಿತ್ಕೊಂಡಿದ್ದೀರಿ, ಬದುಕನ್ನು ಕಿತ್ಕೊಂಡಿದ್ದೀರಿ. ಅದಲ್ಲದೆ ಸರ್ಕಾರವನ್ನು ಬೆದರಿಸ್ತೀರಿ, ಬ್ಲ್ಯಾಕ್ ಮೇಲ್ ಮಾಡ್ತೀರಿ. ಇದೆಲ್ಲ ಸರಿ ಅನಿಸೋಲ್ಲ. ಸಿದ್ದರಾಮಯ್ಯನವರೇ, ಇಂಥ ಬ್ಲ್ಯಾಕ್ ಮೇಲ್ಗೆ ಹೆದರಬೇಡಿ, ಗಟ್ಟಿಯಾಗಿ ನಿಂತ್ಕೊಳ್ಳಿ. ನೀವು ಕನ್ನಡಿಗರು ನಿಮ್ಮ ಪರವಾಗಿದ್ದಾರೆ, ಗಟ್ಟಿಯಾಗಿ ನಿಂತ್ಕೊಳ್ಳಿ ಈ ವಿಚಾರದಲ್ಲಿ. ಇಲ್ಲ ನೀವು ನಿಂತ್ಕೊಳ್ಳಲ್ವಾ, ನಾವು ದಂಗೆ ಹೇಳ್ತೀವಿ. ಇಡೀ ರಾಜ್ಯದಲ್ಲಿ ಕನ್ನಡಿಗರು, ಕನ್ನಡದ ಯುವಕರು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಇಡೀ ರಾಜ್ಯದಲ್ಲಿ ದಂಗೆ ಹೇಳ್ತೀವಿ. ದಂಗೆ ಹೇಳಿ ಕರೆ ಕೊಡ್ತೀವಿ ನಾವು. ಅದೇನಾಗುತ್ತೆ ಆಗಲಿ, ಹಂತವಾಗಿ ಈ ಹೋರಾಟ ಯಾವ ಸ್ವರೂಪ ಬೇಕಾದರೂ ಪಡ್ಕೋಬೋದು. ನಾನು ಇದೇ ಬುಧವಾರ ನಮ್ಮ ಎಲ್ಲ ರಾಜ್ಯ ಮಟ್ಟದ ಮುಖಂಡರುಗಳು, ತಾಲೂಕು ಅಧ್ಯಕ್ಷರುಗಳ ಸಭೆ ಕರೆದಿದ್ದೀನಿ. ಒಂದು ತೀರ್ಮಾನ ಮಾಡ್ತೀವಿ, ಮುಂದೆ ಏನು ಮಾಡಬೇಕು ತೀರ್ಮಾನ ಮಾಡ್ತೀವಿ. ಸರ್ಕಾರ ಬೇಗ ನೀವು ಮಾಡಿದಂಥ ತಪ್ಪನ್ನ ಸರಿ ಮಾಡಿಕೊಂಡು, ಇನ್ನೇನಾದರೂ ಅದರಲ್ಲಿ ತಿದ್ದುಪಡಿ ಮಾಡೋದಾದರೆ, ಇನ್ನೇನಾದರೂ ಯಾರಾದರೂ ಸಲಹೆ ತಗೊಂಡು ಮತ್ತೆ ಸಚಿವ ಸಂಪುಟದಲ್ಲಿ ನೀವು ಮೊನ್ನೆ ಏನು ತೊಗೊಂಡು ತೀರ್ಮಾನ ಅದು ಆಗಬೇಕು ಅನ್ನುವ ಒತ್ತಾಯವನ್ನು ನಾನು ವಿನಂತಿಯಿಂದ ಸರ್ಕಾರದ ಮೇಲೆ ಹಾಕುವಂಥ ಕೆಲಸ ಮಾಡ್ತೀನಿ. ಅದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಿಂದೆ ಹೋಗಲ್ಲ. ಮೊನ್ನೆ ನಾಮಫಲಕ ಹೋರಾಟ ಮಾಡೋದು ಇವತ್ತು ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಕನ್ನಡದ ನಾಮಫಲಕ ಕಾಣ್ತಾ ಇದೆ. ನಾನು ತಗೊಂಡೋಗಿ 16 ದಿವಸ ಜೈಲಲ್ಲಿ ಇಟ್ರಿ. ಸುಮಾರು 17 ಕೇಸ್ ನನ್ನ ಮೇಲೆ ಒಂದು ದಿನಕ್ಕೆ ರಿಜಿಸ್ಟ್ರ್ ಮಾಡಿದ್ರಿ. 16 ದಿವಸ ಜೈಲಲ್ಲಿ ಇದ್ದು ಬಂದೆ. ಆದರೆ ನನ್ನ ಕನ್ನಡತನವನ್ನು, ನನ್ನ ಕಳಕಳಿಯನ್ನು ಯಾರೂ ಸಹ ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಕರವೇ ಬಲಿಷ್ಠವಾಗಿ ಕರ್ನಾಟಕದಲ್ಲಿದೆ. ಹಾಗಾಗಿ ಈ ವಿಚಾರದಲ್ಲಿ, ಈ ನಾಡಿನ ಮಕ್ಕಳ ಭವಿಷ್ಯದ ವಿಚಾರದಲ್ಲಿ, ಬದುಕಿನ ವಿಚಾರದಲ್ಲಿ ನಾವು ಯಾರ ಜೊತೆ ರಾಜಿ ಆಗಲ್ಲ. ಯಾಕೆಂದರೆ ನಮ್ಮ ನೆಲದ ಮಕ್ಕಳ ಬದುಕು,
ನಮ್ಮ ನೆಲದ ಮಕ್ಕಳ ಬದುಕು, ನಮ್ಮ ಮಕ್ಕಳು ಎಲ್ಲೋ ನಾಳೆ ಇನ್ನೆಲ್ಲೋ ಹೋಗಿ ಬದುಕೋಕ್ಕೆ ಆಗೋದಿಲ್ಲ. ನಮ್ಮ ನೆಲದಲ್ಲೇ ನಮಗೆ ಬದುಕಿಲ್ಲ ಅಂದರೆ ಬೇರೆ ರಾಜ್ಯ ಬೇರೆ ರಾಷ್ಟ್ರಗಳಲ್ಲಿ ನಾವು ಬದುಕಟ್ಕೊಳ್ಳೋಕ್ಕಾಗತ್ತಾ? ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತೆ ನಾನು ಮನವಿ ಮಾಡ್ಕೋತೀನಿ, ಇಡೀ ಕನ್ನಡಿಗರು ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಯಾರು 40 ವರ್ಷಗಳ ಯಾರು ತಗೊಳ್ಳೋದ ತೀರ್ಮಾನವನ್ನು ತಗೊಂಡ್ರೆ ಕನ್ನಡಿಗರು ನಿಮ್ಮ ಕೈ ಹಿಡಿತಾರೆ ಎಲ್ಲ ಕಾಲಕ್ಕೂ. ಹಾಗಾಗಿ ಯಾವುದೇ ಮುಲಾಜಿಗೆ ಒಳಗಾಗದೆ, ಯಾವುದೇ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಒಳಗಾಗದೆ ತಾವು ಆದಷ್ಟು ಬೇಗ ಸಚಿವ ಸಂಪುಟದ ತೀರ್ಮಾನ ಮತ್ತೆ ಆಗಬೇಕು ಅಂತ ಹೇಳಿ ಸರ್ಕಾರವನ್ನು ವಿನಂತಿ ಮಾಡ್ಕೋತೀನಿ. ಅಲ್ಲ, ಬುಧವಾರ ನಮ್ಮ ಸಭೆ ಇದೆ, ಮುಂದೆ ಏನು ಮಾಡಬೇಕು ಹೋರಾಟ ಅಂತೇಳಿ. ಇಲ್ಲ ಪರವಾಗಿಲ್ಲ, ಒಂದು 15 ದಿವಸ ನಾವು ಸಮಯ ಕೊಡ್ತೀವಿ ಅವರಿಗೆ. ಒಂದು 15 ದಿವಸ ಸಚಿವ ಸಂಪುಟ ಸಭೆ ಮಾಡಲಿಕ್ಕೆ ಸಮಯ ಕೊಡ್ತೀವಿ. ಅಷ್ಟರೊಳಗಡೆ ಅವರು ಸಚಿವ ಸಂಪುಟ ಸಭೆ ಮಾಡಬೇಕಾಗುತ್ತೆ. ಮಾಡಲಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಇಡೀ ಕನ್ನಡದ ಯುವಕರನ್ನ ಜಾಗೃತಿ ಮೂಡಿಸೋ ಮುಖಾಂತರ ಬೀದಿಗೆ ಇಳಿದು ಹೋರಾಟಕ್ಕೆ ಸಜ್ಜಾಗುತ್ತೆ. ಹಾಂ, ಹೌದು. ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಅವಕಾಶ ಕೊಡಲ್ಲ. ಎಷ್ಟೇ ಏನೇ ಆದರೂ ಚಿಂತೆ ಇಲ್ಲ. ಕರ್ನಾಟಕದ ಕನ್ನಡದ ಮಕ್ಕಳ ಭವಿಷ್ಯವಾಗಿರೋ ಬದುಕು ಆಗಿರುವಂಥ ಭವಿಷ್ಯವಾಗಿರುವಂಥ ಉಳಿವಿನ ಪ್ರಶ್ನೆ ಆಗಿರುವಂಥ ಕನ್ನಡಿಗರ ಉದ್ಯೋಗ ಮೀಸಲಾತಿ ಜಾರಿಗೆ ಬರದೇ ಹೋದರೆ ರಾಜ್ಯದಲ್ಲಿ ಇಡೀ ಕನ್ನಡಿಗರನ್ನ ದಂಗೆ ಹೇಳ್ತಾರೆ ಅನ್ನೋದರಲ್ಲಿ ಬೇರೆ ಮಾತಿಲ್ಲ. ಅದಕ್ಕಾಗಿ ಕರವೇ ಏನೇನು ಕೆಲಸ ಮಾಡಬೇಕು ಎಲ್ಲ ಮಾಡ್ತೀವಿ. ಯಾವುದಕ್ಕೂ ಎದುರೇ ಇರುವಂಥ ಸಿದ್ದರಾಮಯ್ಯನವರು ಯಾರೋ ಒಂದು 4 ಕಂಪ್ನಿಯವರು ಹೇಳ್ತಾರೆ ಅಂದ ತಕ್ಷಣ ಇಡೀ ರಾಜ್ಯ ಕಾಯ್ತಕ್ಕಂಥ ಒಂದು ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ತಾರೆ ಅನ್ನೋದು ಎಲ್ಲೋ ಒಂದು ಕಡೆ ಸತ್ಯಕ್ಕೆ ದೂರವಾದ ಮಾತು. ಯಾಕಂದ್ರೆ ಅಷ್ಟು ಬಹಿರಂಗವಾಗಿ ಯಾವುದೇ ವಿಚಾರಗಳಿದ್ರು ಹೇಳುವಂಥವ್ರು ಯಾವುದಕ್ಕೂ ಎದುರದೇ ಇರುವಂಥದ್ದು ಏಕಾಏಕಿ ಒಂದು ವಿಚಾರಕ್ಕೆ ವಾಪಸ್ ಸ್ಟ್ಯಾಂಡ್ ತಗೋತಾರೆ ಅಂತ ಹೇಳಿದ್ರೆ ಬೇರೆ ರೀತಿ ಒತ್ತಡಗಳು ಇರ್ಬೋದಾ ಹೇಗೆ ಅಂತ? ಯಾಕಂದ್ರೆ ಅವರ ಎಐಸಿಸಿಯಿಂದ ಒಂದಷ್ಟು ಒತ್ತಡಗಳು ಬಂದಿದೆ ಅನ್ನುವಂಥ ಆರೋಪಗಳಿದೆ. ಇಲ್ಲ, ನಾನು ನಿನ್ನೆ ಬೆಳಗ್ಗೆ ಅವ್ರನ್ನ ಭೇಟಿ ಮಾಡಿದಾಗ ಅವರು ತುಂಬ ನನ್ನ ಜೊತೆಯಲ್ಲಿ ವಿಚಾರಗಳನ್ನ ಹಂಚಿಕೊಂಡ್ರು. ಆಗಲೂ ಹೇಳಿದ್ರು, ಇಲ್ಲ ಈ ವಿಚಾರದಲ್ಲಿ ನಾನು ಯಾರ ಒತ್ತಡಕ್ಕೂ ಮಣಿಯಲ್ಲ, ನಾನು ಕರ್ನಾಟಕದ ಜನರ ಪರವಾಗಿರ್ತೀನಿ, ಕನ್ನಡಿಗರ ಪರವಾಗಿರ್ತೀನಿ ಅಂಥೇಳಿ ಭಾರಿ ಚೆನ್ನಾಗಿ ಮಾತಾಡಿದ್ರು ನನ್ನ ಜೊತೆಯಲ್ಲಿ ಮಾತಾಡಿದಾಗ. ನಿಮ್ಮ ಪ್ರಶ್ನೆ ನನಗೆಲ್ಲ ಒಂದು ಕಡೆ ಅದು ಸಹ ಎಲ್ಲ ಅನುಮಾನ ಕಾಡಬಹುದು. ಯಾಕಂದರೆ ಈ ನೆಲದ ಬಹುದೊಡ್ಡ ಉದ್ಯಮ ಏನಿದೆ, ಈ ಎಲೆಕ್ಷನ್ ಸಂದರ್ಭದಲ್ಲಿ ಒಂದಷ್ಟು ಪಾರ್ಟಿ ಫಂಡ್ ಕೊಟ್ಟಿರ್ತಾರೆ ಅವರಿಗೆ, ಒಂದಷ್ಟು ಪಾರ್ಟಿ ಫಂಡನ್ನ ಕೊಟ್ಟಿರ್ತಾರೆ. ಅದು ದೆಹಲಿ ತಲುಪುತ್ತೋ ಕರ್ನಾಟಕ ತಲುಪುತ್ತೋ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿಂದ ಏನಾದರೂ ಹೈಕಮಾಂಡ್ ಆದೇಶ ಏನಾದ್ರು ಬಂದು ಏಕಾಏಕಿ ಇಂಥ ತೀರ್ಮಾನ ಏನಾದರೂ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯನವ್ರು ತಗೊಂಡು ಅನ್ನುವ ಅನುಮಾನವೂ ಎಲ್ಲೋ ಒಂದು ಕಡೆ ಕಾಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಬಂಗಾರಪ್ಪನವ್ರನ್ನ ನೆನೆಸ್ಕೋತಾ ಇರ್ತೀನಿ. ಕಾವೇರಿ ವಿಚಾರದಲ್ಲಿ ಅವತ್ತು ಅದೇ ಹೈಕಮಾಂಡ್ ಅವ್ರ ಮೇಲೆ ಭಾರಿ ಒತ್ತಡ ಹಾಕ್ತು, ಕೋರ್ಟ್ಗಳ ಒತ್ತಡ ಇತ್ತು. ಎಲ್ಲವನ್ನು ಧಿಕ್ಕರಿಸಿ ಅವತ್ತು ಸುಗ್ರೀವಾಜ್ಞೆ ತಂದು ಕಾವೇರಿ ನೀರನ್ನ ತಮಿಳುನಾಡಿಗೆ ಕೊಡ್ದಂಗೆ ಎದುರಿಸಿ ನಿಂತ್ಕೊಂಡ್ರು. ನಾನು ಸಿದ್ದರಾಮಯ್ಯನವ್ರಿಗೆ ಭಾರಿ ಸಲ ಹೇಳಿದ್ದೀನಿ, ಈ ಛಲ ಬೇಕು, ಈ ಹಠ ಬೇಕು. ಸಿದ್ದರಾಮಯ್ಯವ್ರಿಗೆ ಹಠ ಇದೆ, ಛಲ ಇದೆ, ಕನ್ನಡದ ಪ್ರೀತಿ ಇದೆ, ಕಾಳಜಿ ಇದೆ ಅನ್ನೋದಾದರೆ ಇಲ್ಲಿ ಸಾಬೀತಾಗಬೇಕು, ಇದರಲ್ಲಿ ಸಾಬೀತಾಗಬೇಕು. ಯಾಕಂದರೆ ನಾವು ಇನ್ನೇನು ಕೇಳ್ತಾ ಇಲ್ಲ. ನಮ್ಮ ನೆಲದಲ್ಲಿ ನಮ್ಮ ಬದುಕನ್ನು ಕಟ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದು ಕೇಳೋದು ತಪ್ಪು ಅನ್ನೋದಾದರೆ, ಅದಕ್ಕೆ ಸರ್ಕಾರ ಗಟ್ಟಿಯಾಗಿ ನಿಲ್ಲಲ್ಲ ಅನ್ನೋದಾದರೆ, ಮತ್ತು ಯಾರಿಗೋಸ್ಕರ ಈ ಸರ್ಕಾರ, ಯಾರಿಗೋಸ್ಕರ ಈ ವ್ಯವಸ್ಥೆ, ಈ ಉದ್ಯಮಗಳು, ಇದು ನನ್ನ ಕಾಡುವ ಪ್ರಶ್ನೆಗಳು. ಅದಕ್ಕೋಸ್ಕರ ಯಾರದೇ ಒತ್ತಡ ಇರಲಿ, ಏನೇ ಇರಲಿ, ಸಿದ್ದರಾಮಯ್ಯನವರು ಹಂಜದೆ ನಾಡಿನ ಮಕ್ಕಳ ಹಿತವನ್ನು ಕಾಯಿರಿ ಅಂತ ಹೇಳಿ ನಾನು ಅವರಿಗೆ ಮನವಿ ಮಾಡ್ತೀನಿ. ಈಗ ಉದ್ಯಮಿಗಳು ಮತ್ತೆ ಕಾರ್ಪೊರೇಟ್ಸ್ ಹೇಳ್ತಿದ್ದಾರೆ, ಒಂದು ಮೀಟಿಂಗ್ ಕೂಡ ಮಾಡಲಿಲ್ಲ, ಒಂದು ಕಡೆನೂ ಬ್ಯಾಂಡ್ ಬಿಟ್ಟು ಹೇಳಲಿಲ್ಲ ರಿಸರ್ವೇಷನ್ಗೆ ಎಷ್ಟು ಪರ್ಸೆಂಟೇಜ್ ಅಂತ. ನಾವು ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಹೋಟೆಲ್ ಮಾಲೀಕರ ಹತ್ರ ಎಲ್ಲ ಮಾತಾಡಿದ್ರೆ ಅವ್ರು ಹೇಳ್ತಾರೆ
ಜಾಸ್ತಿ ನಾರ್ತ್ ಈಸ್ಟ್ ಇಂದಾನೆ ಬರ್ತಾರೆ ನಮ್ಗೆ, ಕನ್ನಡಿಗರು ಬರ್ತಿಲ್ಲ. ಇವ್ರು ಕೊಟ್ರೆ ನಾವು ತಗೊಂತೀವಿ, ಬಟ್ ಎಲ್ಲಿಂದ ತಗೊಳ್ಳೋದು ಅವ್ರನ್ನ? ಬರ್ತಾ ಇಲ್ಲ ಇದ್ರ ಕೆಲಸ ಕೊಟ್ರೆ ಏನ್ ಮಾಡೋದು? ಅದಕ್ಕೆ ಏನಾದ್ರೂ ಒಂದು ರಿಯಾಯಿತಿ ಆದ್ರೂ ಕೊಡಿ ಅಂತ ಕೇಳ್ಕೊಂತಿದ್ದಾರೆ. ಅದನ್ನೇ ನೀವು ಇವತ್ತಿಗೂ ಸರ್ಕಾರ ಜೊತೆಲಿ ಚರ್ಚೆ ಮಾಡಿ ಇವತ್ತಿಗೂ ಸರ್ಕಾರ ಜೊತೆಲಿ ಚರ್ಚೆ ಮಾಡಿ, ಚರ್ಚೆ ಏನೂ ಮಾಡದೆ ಸರ್ಕಾರದ ಜೊತೆಯಲ್ಲಿ ಏನು ಇವತ್ತಿಂದಲ್ಲ, ಈ ಹೋರಾಟ ಇವತ್ತಿಂದಲ್ಲ, ಚರ್ಚೆ ಇವತ್ತಿಂದಲ್ಲ, ಈ ವಿಚಾರ ಇವತ್ತಿಂದಲ್ಲ, ಸುಮಾರು 40 ವರ್ಷಗಳ ವಿಚಾರ. ಆಗಿಂದ ಈಗಲವರೆಗೂ ಬರೀ ಇದೇ ಚರ್ಚೆ ನಡೀತಾ ಇದೆ. ಯಾವುದೇ ಕನ್ನಡದ ವಿಚಾರ ಬಂದಾಗ, ಬೆಂಗಳೂರು ವಿಚಾರ ಬಂದಾಗ ಇವರು ಬಾಯಿ ಹಾಕ್ತಾರೆ. ಐ ಟಿ ಅವರು, ಬಿ ಟಿ ಅವರು, ಕಾರ್ಪೊರೇಟ್ಗಳು, ಸಂಸ್ಥೆಗಳು ಬೆಂಗಳೂರು ವಿಚಾರ ಬಂದಾಗ ಬೆಂಗಳೂರು ಅಂದರೆ ಅವರಿಂದ ಅಂತ ತಿಳ್ಕೊಂಬಿಟ್ಟಾರೆ, ಕರ್ನಾಟಕ ಅಂದರೆ ನಮ್ಮಿಂದ ಅಂತ ಅವರಿಂದ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ನಾವು ಅವತ್ತೂ ಬದುಕಿ ತೋರಿಸಿದ್ದೀವಿ, ಮುಂದೆಯೂ ಬದುಕಿ ತೋರಿಸ್ತೀವಿ. ಇದ್ರೂ ತೋರಿಸ್ತೀವಿ, ಇಲ್ಲದೆ ಹೋದ್ರೂ ಬದುಕೋದು ಗೊತ್ತಿದೆ ಕನ್ನಡಿಗರಿಗೆ, ಬದುಕ್ತೀವಿ. ಒತ್ತಡ ಹಾಕಿ ಸಲಹೆ ಕೊಡಿ, ಬೇಕಾದ್ರೆ ಒಂದಷ್ಟು ಹಿಂಗಲ್ಲ ಹೀಗೆ ಒಂದಷ್ಟು ರಿಯಾಯಿತಿ ಕೊಡಿ ಅಂತ ಕೇಳ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಈಗ 100ಕ್ಕೆ 100% ಅಂತ ಹೇಳ್ತಾ ಇದ್ದೀವಿ, ಒಂದಷ್ಟು ರಿಯಾಯಿತಿ ಕೊಡೋಣ, ಅವ್ರ ವಿಚಾರಗಳನ್ನು ತಗೊಳ್ಳೋಣ. ಯಾಕೆಂದರೆ ಉದ್ಯಮ ಬೇಕು, ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಹೊರಗಡೆ ಹೋಗಿ ಅಂತ ನಾವು ಹೇಳ್ತಾ ಇಲ್ಲ. ನಿಮಗೆಲ್ಲ ಸವಲತ್ತು ಕೊಟ್ಟಿದ್ದೀವಿ ನಾವು. ಎಲ್ಲಿ ಕೊಡೋಕ್ಕಾಗತ್ತೆ? ಎಲ್ಲಿ ಕನ್ನಡಿಗರಿಗೆ ಕೆಲಸ ಮಾಡೋಕ್ಕೆ ಅಲ್ಲಿಗೆ ಸಾಧ್ಯವಾಗುತ್ತೋ ಅಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಎಲ್ಲಿದ್ದಾರೆ ಇವತ್ತು ಕನ್ನಡಿಗರು? ಯಾರೋ ಒಂದು ಐ ಟಿ ಕಂಪ್ನಿ ಅಲ್ಲೊಬ್ಬ HR ಯಾವನೋ ಉತ್ತರ ಭಾರತವನಿದ್ದರೆ ಅವನ್ನೆಲ್ಲ ಹಿಂದಿಯರನ್ನ ತೊಗೊಂಬಂದು ತುಂಬ್ತಾನೆ ಹೊರತು ಯಾರನ್ನೂ ಕನ್ನಡಿಗರನ್ನು ತೊಗೊಳ್ಳಲ್ಲ. ನಾನು ಮೊನ್ನೆ ಒಂದು ಅಶೋಕ ಹೋಟ್ಲಲ್ಲಿ ಒಂದಿಬ್ಬರು ಕನ್ನಡಿಗರನ್ನ ಕೆಲಸಕ್ಕೆ ಸೇರಿಸ್ದೆ. ಇಡೀ ಅಲ್ಲಿ ಹಿಂದಿಯವರು ಸೇರಿಕೊಂಡು ಆ ಕನ್ನಡದ ಮಕ್ಕಳು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಕೊನೆಗೆ ನಾನು ಹೋಗಿ ಅವ್ರನ್ನ ಹೆದರಿಸಿ ಮತ್ತೆ ಆ ಮಕ್ಕಳನ್ನ ಅಲ್ಲಿ ಕೆಲಸ ಮಾಡೋಕ್ಕೆ ಮುಂದುವರಿಸಬೇಕಾಯಿತು. ಇಂಥ ಪರಿಸ್ಥಿತಿ ಇದೆ ನಮಗೆ. ಹಾಗಾಗಿ ಇವತ್ತು ನೋಡಿ, ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಮಕ್ಕಳು ಇಲ್ಲಿ ಕಟ್ಟಡ ಕಾರ್ಮಿಕರಾಗಿ ಇವತ್ತು ಕೆಲಸ ಮಾಡ್ತಿರ್ಲಿಲ್ಲ. ಅವತ್ತೆಲ್ಲ ಕೆಲಸವನ್ನು ತಮಿಳರು ಮಾಡ್ತಿದ್ರು. ಇವತ್ತು ಕನ್ನಡದ ಮಕ್ಕಳು ಮಾಡ್ತಾ ಇದ್ದಾರೆ, ಯಾರೂ ತಮಿಳರು ಮಾಡ್ತಾ ಇಲ್ಲ. ಕಟ್ಟಡ ಕಾರ್ಮಿಕರಾಗಿ ಎಲ್ಲ ಹಂತದಲ್ಲೂ ಕೆಲಸವನ್ನು ಕನ್ನಡಿಗರು ಮಾಡೋದಾದರೆ ನಿಮ್ಮ ಉದ್ಯಮಗಳಲ್ಲಿ ಕನ್ನಡಿಗರು ಕೆಲಸ ಮಾಡೋ ಯೋಗ್ಯತೆ ಇಲ್ವಾ? ಇಲ್ಲ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿ ಹೋಗಿ ಕನ್ನಡಿಗರು ಕೆಲಸ ಮಾಡ್ತಾರೆ ಅನ್ನೋದಾದರೆ ನಿಮ್ಮ ಉದ್ಯಮಗಳಲ್ಲಿ ಕನ್ನಡಿಗರು ಕೆಲಸ ಮಾಡೋದು ಗೊತ್ತಿಲ್ವಾ? ಕೊಡೋದಿಲ್ಲ, ಕನ್ನಡಿಗರಿಗೆ ಕೊಡೋದಿಲ್ಲ. ನಾನು ಸುಮಾರು ನೋಡಿದ್ದೀನಿ ಉದ್ಯಮಗಳು. ಅವನು ಯಾವನು ಬಿಹಾರಿ, ಅಲ್ಲೊಬ್ಬ ಅಧಿಕಾರಿ ಇದ್ದರೆ ಅವನ್ನೆಲ್ಲ ಬಿಹಾರಿಗಳು ತೊಗೊಂಬಂದು ತುಂಬ್ತಾನೆ. ಇನ್ಯಾವನು ಪಶ್ಚಿಮ ಬಂಗಾಳದವನು ಇದ್ದರೆ ಅವನ್ನೆಲ್ಲ ಬಂಗಾಳಿಗಳನ್ನ ತಂದು ತುಂಬ್ತಾನೆ. ಇವತ್ತು ನೋಡ್ರಿ, ನಿನ್ನೆ ಬಂದರು ಯಾರು, ನಮ್ಮ ಚಿಕ್ಕಪೇಟೆ, ಕಾಟನ್ಪೇಟೆ, ಕಿಲಾರಿ ರಸ್ತೆಯಲ್ಲಿ ಎಲ್ಲ ಆಚಾರಿಗಳು ಕನ್ನಡಿಗರಿದ್ದರು. ಆಚಾರಿಗಳು, ಚಿನ್ನದ ಕೆಲಸ ಮಾಡುವಂಥ ಆಚಾರಿಗಳು ಕನ್ನಡಿಗರಿದ್ದರು. ಇವತ್ತು ಒಬ್ಬ ಕನ್ನಡಿಗ ಆ ಕಸುಬು ಮಾಡೋಕ್ಕೆ ಆಗ್ತಾ ಇಲ್ಲ. ಎಲ್ಲ ಬಂಗಾಳಿಗಳು ಬಂದು ತುಂಬಿಕೊಂಡಿದ್ದಾರೆ. ಅವರೆಲ್ಲ ಕಸುಬು ಇವತ್ತು ಅವ್ರ ಪಾಲಾಗಿದೆ. ಅವತ್ತಿನ ಕಾಲಕ್ಕೆ ಇಡೀ ಕಬ್ಬನ್ಪೇಟೆ, ಕಾಟನ್ಪೇಟೆ, ಸುಲ್ತಾನ್ಪೇಟೆ ಎಲ್ಲ ಭಾಗದಲ್ಲಿ ನೇಕಾರರು ಕನ್ನಡಿಗರಿದ್ದರು. ಇವತ್ತು ಒಬ್ಬ ಕನ್ನಡಿಗರು ನೇಕಾರರಿಲ್ಲ, ಎಲ್ಲ ಮಾರ್ವಾಡಿಗಳು ಪಾಲಾಗಿದೆ ರೇಷ್ಮೆ ಉದ್ಯಮ. ಹೀಗೆ ಎಲ್ಲ ಹಂತದಲ್ಲಿ ನೀವು ಒಂದು ಹೋಬಳಿ ಮಟ್ಟಕ್ಕೆ ಹೋದರೂ ಸಹ ಕನ್ನಡಿಗರಿಗೆ ಬದುಕಿಲ್ಲ. ಇವತ್ತು ಹೋಬಳಿ ಮಟ್ಟದಲ್ಲಿ ಅಲ್ಲೊಬ್ಬ ರಾಜಸ್ಥಾನಿ ಒಂದು ಸ್ಟೀಲ್ ಅಂಗಡಿಯಿಂದ ಹಿಡ್ಕೊಂಡು ಎಲ್ಲ ಥರದ ಅಂಗಡಿಗಳು, ಎಲ್ಲ ಥರದ ಇದು ಮಾಡ್ತಾನೆ ಅಂದರೆ ಒಬ್ಬ ರಾಜಸ್ಥಾನಿ ಮಾಡ್ತಾನೆ. ಹೀಗೆ ಎಲ್ಲ ಹಂತದಲ್ಲಿ ಕನ್ನಡಿಗರ ಬದುಕನ್ನು ನಾಶ ಮಾಡೋದಾದರೆ ನಾವು ಇದನ್ನು ಸಹಿಸ್ಕೊಂಡು ಕೂತ್ಕೋಬೇಕಾ? ಇದನ್ನು ಅರಗಿಸ್ಕೋಬೇಕಾ? ಸಿದ್ದರಾಮಯ್ಯನವರೇ, ಇಂಥದ್ದು ವಿಚಾರದಲ್ಲಿ ರಾಜಿ ಮಾಡ್ಕೋಬೇಡಿ, ಹೆದರಬೇಡಿ, ಯಾರಿಗೂ ಹಂಜಬೇಡಿ. ಧೈರ್ಯವಾಗಿ ನೇರವಾಗಿ ಸಿದ್ದರಾಮಯ್ಯನವರು ಅಂದರೆ ಭಾರಿ ಎದೆಗಾರಿಕೆ ಇರುವಂಥ ಮುಖ್ಯಮಂತ್ರಿಗಳು, ಕನ್ನಡದ ಪ್ರೇಮಿಗಳು, ಕನ್ನಡದ ವಿಚಾರದಲ್ಲಿ ಗಟ್ಟಿಯಾಗಿ ನಿಲ್ಲುವಂಥವ್ರು ಅಂತ ಹೇಳಿಕೊಳ್ಳುವಂಥ ಸಿದ್ದರಾಮಯ್ಯನವರು ಈಗ ಸಾಬೀತು ಮಾಡಬೇಕು. ಈ ವಿಚಾರದಲ್ಲಿ ಸಾಬೀತು ಮಾಡಬೇಕು. ಅವ್ರ ಸರ್ಕಾರ ಕನ್ನಡದ ಪರವಾಗಿರೋದಾದರೆ, ಕನ್ನಡಿಗರ ಪರವಾಗಿರೋದಾದರೆ ಈಗ ಸಾಬೀತು ಮಾಡಿ ಅಂತ ಹೇಳಿ ನಾನು ಮತ್ತೆ ಅವ್ರನ್ನ ಮನವಿ ಮಾಡ್ಕೊತೀನಿ. ಕನ್ನಡ ಕಾವಲು ಸಮಿತಿ ಮೊದಲ ಅಧ್ಯಕ್ಷ ಹೌದು. ಈಗ ಸರ್ವಜನಿಕವಾಗಿ ಸರ್ಕಾರಕ್ಕೆ ವರದಿ ಕೊಟ್ಟಾಗ ಅವರು ಆ ಸಂದರ್ಭದಲ್ಲಿ ಅವರು ಅಧ್ಯಕ್ಷತೆ ಕೊಟ್ಟರು. ಅಂದ್ರೆ ಒಂದು ಕಡೆ ಒಂದು ವಾದ ಇದೆ ಕೊಟ್ಟೆ, ವಿದೇಶಿ ಬಂಡವಾಳ ಹೂಡಿಕೆಗೆ ಅಡಚಣೆ ಆಗುತ್ತಂತ ವ್ಯಕ್ತಿಗಳು ಆ ಥರದೊಂದು ಆರೋಪಗಳು, ಅದು ಎಷ್ಟು ಮಟ್ಟಿಗೆ ಬ್ಯಾಲೆನ್ಸ್ ಮಾಡಿ? ಯಾಕೆ ಈಗ ನೋಡಿ,
ನೀವು ಇವತ್ತು ನೋಡಿ ನಿನ್ನೆ ಎಲ್ಲ ಮಾತಾಡಿದಂಥವ್ರು ಯಾರು ವಿದೇಶಿ ಮೂಲದ ಬಂಡವಾಳಶಾಹಿಗಳು ಮಾತಾಡ್ತಾ ಇಲ್ಲ, ಮಾತಾಡ್ತಾರೋರು ಯಾರು ಭಾರತದ ಒಳಗಡೆ ಇರುವಂಥ ಬಂಡವಾಳಶಾಹಿಗಳು ಮಾತಾಡ್ತಾ ಇದ್ದಾರೆ ಹೊರತು ವಿದೇಶಿ ಕಂಪನಿಯ ಯಾರೂ ಸಹ ಮಾತಾಡ್ತಾ ಇಲ್ಲ. ಈಗ ದೊಡ್ಡ ದೊಡ್ಡ ಉದ್ಯಮ ಬರ್ತಾ ಇದೆ ಬೆಂಗಳೂರು ಸುತ್ತಮುತ್ತ. ಮೊನ್ನೆ ಕೋಲಾರದ ಚಿಕ್ಕಬಳ್ಳಾಪುರದ ವ್ಯಾಪ್ತಿಯಲ್ಲಿ ಒಂದು ಕಾರು ಇದು ಮಾಡುವಂಥ ಒಂದು ಸಂಸ್ಥೆ ಬಂತು. ಅಲ್ಲಿ 2,000 3,000 ಉದ್ಯೋಗ ಸೃಷ್ಟಿಯಾಗ್ತಾ ಇದೆ. ಆ ಉದ್ಯೋಗ ಯಾರಿಗೆ ಕೊಡ್ತೀರಿ? ಯಾರಿಗೆ ಕೊಡಬೇಕು ನೀವು? ಅಲ್ಲಿ 100 ಎಕರೆ ಜಾಗ ಕೊಟ್ಟವಲ್ಲ ನಾವು, ನಮ್ಮ ನೆಲದ ಮಕ್ಳಿಗೆ ತಾನೇ ಉದ್ಯೋಗ ಕೊಡಬೇಕು. ಅದನ್ನು ಯಾರೋ ಹಿಂದಿಯವರು ತೊಗೊಂಬಂದು ಅವರು 8,000ಕ್ಕೋ 10,000ಕ್ಕೋ ಕೆಲಸಕ್ಕೆ ಬರ್ತಾರೆ ಅಂಥೇಳಿ ಅವರಿಗೆ ಉದ್ಯೋಗ ಕೊಡೋದಾದರೆ, ಯಾವುದೋ ಏಜೆನ್ಸಿಗಳ ಮುಖಾಂತರ ಅಂಥವ್ರನ್ನ ಕರೆಸ್ಕೊಂಡು ಉದ್ಯೋಗ ಕೊಡೋದಾದರೆ ನಮ್ಮ ಮಕ್ಕಳೇನಾಗಬೇಕು? ಈ ವಿಚಾರದಲ್ಲಿ ಯಾರ ಜೊತೆ ರಾಜಿ ಅನ್ನೋ ಪ್ರಶ್ನೆಯೇ ಇಲ್ಲ. ನಮ್ಮ ಹೋರಾಟವನ್ನು ಯಾವ ಹಂತಕ್ಕೆ ತಗೊಂಡೋಗಕ್ಕೆ ಸಾಧ್ಯ ಆಗುತ್ತೋ ಆ ಹಂತಕ್ಕೆ ತಗೊಂಡೋಗೋ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಅಕಸ್ಮಾತ್ ಹಿನ್ನಡೆ ಆದರೆ ಸರ್ಕಾರ ಹಿನ್ನಡೆ ಆದರೆ ಗೊತ್ತಿಲ್ಲ, ಅಕಸ್ಮಾತ್ ಆದರೆ ನಿಮ್ಮ ಮುಂದಿನ ನಡೆ? ಅದೇ ಹೋರಾಟ ಮುಂದುವರಿಸ್ತೀವಿ ನಾವು. ಇಡೀ ರಾಜ್ಯದಲ್ಲಿ ಹೋರಾಟ ಮುಂದುವರಿಸ್ತೀವಿ. ಯಾವ ಹಂತದ ಹೋರಾಟಕ್ಕೂ ನಾವು ಸಜ್ಜಾಗಿದ್ದೀವಿ. ಯಾಕಂದರೆ ನಮ್ಮ ನೆಲದ ಮಕ್ಕಳ ಭವಿಷ್ಯ ಬದುಕು ಬೇರೆ ವಿಚಾರ ಅಲ್ಲ, ಇದು ಅವರ ಬದುಕಿನ ವಿಚಾರ. ಆ ಬದುಕೇ ಇಲ್ಲ ನಮ್ಮ ನೆಲದಲ್ಲಿ, ನಮ್ಮ ಮಕ್ಕಳಿಗೆ ಬದುಕೇ ಇಲ್ಲ ಅನ್ನೋದಾದರೆ ನಾವೆಲ್ಲೋ ಬದುಕು ಕಟ್ಕೋಬೇಕು. ಈಗ ನೋಡಿ ಗೋವಾದಲ್ಲೂ ಹೋಗಿ ಕೆಲಸ ಮಾಡುವಂಥ ಕಾರ್ಮಿಕರನ್ನ ಅವ್ರ ಮನೆ ಮಠನೆಲ್ಲ ಹೊಡೆದಾಕಿ ಬೀದಿಗೆ ತಂದು ನಿಲ್ಲಿಸ್ಲಿಲ್ವ ಗೋವಾ ಸರ್ಕಾರ? ಹಂಗಾದರೆ ನಮ್ಮ ನೆಲದ ಮಕ್ಕಳ ಭವಿಷ್ಯ ಏನಾಗಬೇಕು, ಬದುಕೇನಾಗಬೇಕು? ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ಯಾರ ಒತ್ತಡಕ್ಕೂ, ನಿಮ್ಮ ಹೈಕಮಾಂಡ್ ಇರ್ಬೋದು, ಇಲ್ಲ ಈ ಕಾರ್ಪೊರೇಟ್ಗಳಾಗಲಿರ್ಬೋದು, ಯಾರ ಒತ್ತಡಕ್ಕೂ ಮಣಿಯದೆ ಮೀಸಲಾತಿ ವಿಧೇಯಕವನ್ನು ತರಬೇಕು. ಅದು ಒಂದು ಕಾಯ್ದೆ ಆಗಬೇಕು. ನಮ್ಮ ನೆಲದ ಮಕ್ಕಳಿಗೆ ಅದೊಂದು ಹಕ್ಕಾಗಿ ಕೇಳುವಂಥದ್ದು ಹಕ್ಕಾಗಬೇಕು. ಈಗ ನೋಡಿ, ನಾಮಫಲಕದ ಆಯಿತು, ಕಾಯ್ದೆ ಆಯಿತು. ಯಾರು ಬೇಕಾದರೆ ಈಗ ಏನಾದರೂ ಒಂದು ಹೊಸ ಒಂದು ಉದ್ಯಮನೋ ಒಂದು ಅಂಗಡಿನೋ ಏನೋ ಮಾಡಬೇಕು ಅಂದರೆ 60% ಕನ್ನಡ ನಾಮಫಲಕದಲ್ಲಿ ಇರಬೇಕು ಅನ್ನೋ ಕಾಯ್ದೆ ಆಗಿರೋದ್ರಿಂದ ಎಲ್ಲಿ ನೋಡಿದ್ರೆ ಇವತ್ತು ಬೆಂಗಳೂರಲ್ಲಿ ಕನ್ನಡದ ನಾಮಫಲಕ ಕಾಣ್ತಾ ಇದೆ. ಹಾಗೆ ಇದರಲ್ಲೂ ಒಂದು ಕಾಯ್ದೆ ಆದರೆ ನಾಳೆ ಈ ನೆಲದ ಮಕ್ಕಳಿಗೆ ಕೇಳುವಂಥ ಹಕ್ಕಿರುತ್ತೆ, ಕೇಳ್ತಾರೆ, ಉದ್ಯೋಗ ಪಡ್ಕೋತಾರೆ. ಹಲವಾರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಕೂಡ ಆಗಿದೆ. 20% ರಿಸರ್ವೇಶನ್ ಬೇಕು ಅಂತ ನೀವೇನಾದರೂ ಎಲ್ಲ ಕೊಟ್ಟಿದ್ದೀವಿ, ನಾವು ಅವರಿಗೆ ಕೊಟ್ಟಿದ್ದೀವಿ. ಎಷ್ಟು ಪರ್ಸೆಂಟೇಜ್ ಬೇಕು? ನಾವು ಕೇಳಿದ್ದು ಅಷ್ಟೇ, ಸಿ ಮತ್ತು ಡಿ ಯಲ್ಲಿ 100%, ಎ ಮತ್ತು ಬಿ ಯಲ್ಲಿ 50% 60%. ನೋಡ್ರಿ, ಸರೋಜಿನಿ ಮಹಿಷಿ ವರದಿಯಲ್ಲೇ ಇದೆ, ಎ ಮತ್ತು ಬಿಗೆ ನಿಮಗೆ ಚೆನ್ನಾಗಿ ಗೊತ್ತು. ಹೌದು 80 ಮತ್ತು 65. ಹೌದು, ಅದಕ್ಕೆ ಯಾಕೆ ಒತ್ತಾಯ ಮಾಡಲಿಲ್ಲ? ಅದರಲ್ಲೇ ಇವತ್ತು ಯಾಕೆಂದರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ 40 ವರ್ಷ ಆಯಿತು. ಕೆಲವು ಅದರಲ್ಲಿ ಇರುವಂಥ ಅಂಶಗಳು, ಈಗ ಕರ್ನಾಟಕದಲ್ಲಿರುವಂಥ 15 ವರ್ಷದಿಂದ ಯಾರು ವಾಸ ಇದ್ದಾರೆ, ಆ ವಾಸ ಇರುವಂಥ ಜನರು ಅವರು ಬರೆಯೋಕ್ಕೆ ಓದೋಕ್ಕೆ ಕನ್ನಡ ಗೊತ್ತಿದ್ದರೆ ಅವ್ರನ್ನ ಕನ್ನಡಿಗರು ಅಂತ ಪರಿಗಣಿಸಿ ಕೆಲಸ ಕೊಡ್ಬೋದು ಅಂತ ಇದೆ ಮಹಿಷಿ ವರದಿಯಲ್ಲಿ. ನಾವೊಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ವು ಅಂದರೆ, ಅವ್ರಿಗೊಂದು ಪರೀಕ್ಷೆ ಮಾಡಿ ಅದರಲ್ಲಿ ಉತ್ತೀರ್ಣರಾದರೆ ಅವರಿಗೆ ಇಲ್ಲಿ ಈ ನೆಲದಲ್ಲಿ ಯಾವುದೇ ಭಾಷಿಕರಾದರೂ ಕನ್ನಡಿಗರು ಅಂತ ಪರಿಗಣಿಸಿ ಕೆಲಸ ಕೊಡ್ಬೋದು. ಈ ಥರದ ಸರೋಜಿನಿ ಮಹಿಷಿ ವರದಿಯಿಂದಲೂ ತಗೊಂಡಂಥ ಕೆಲವು ವಿಚಾರಗಳು ನಾವೊಂದಷ್ಟು ಇವತ್ತಿಗೆ ಅನುಗುಣವಾಗಿ ನಮ್ಮ ಮಕ್ಕಳಿಗೆ ಏನು ಅನುಕೂಲ ಆಗುತ್ತೆ ಇವತ್ತಿನ ಮಕ್ಕಳಿಗೆ, ಅದನ್ನು ಸಹ ಎಲ್ಲ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ನೋಡಿ, SSLC ಬೋರ್ಡ್ ನೀವು ಹೇಳಿದಾಗ ಆ ಥರ ಸಮಾನಾಂತರವಾಗಿ ಒಂದು ಎಂಟ್ರಿ ಎಕ್ಸಾಮ್ ಇದೆ, ನಿಮ್ಗೆ ಗೊತ್ತಿರುತ್ತೆ. ಅದನ್ನು ಪಾಸ್ ಆದ ಸಾಕು, ಸರ್ಕಾರದ ಒಂದು ಕಾಯ್ದೆ ಆದೇಶ ಆ ಥರದ್ದು ಹೌದು ಆದರೂ ಸರಿ ಆಗ್ಬೋದು. ಹೇಳ್ದಲ್ಲಪ್ಪ, ಈಗ ತಾನೇ ಹೇಳ್ದು ಇಷ್ಟೊತ್ತು. ಒಂದು 15 ದಿವಸ ಅವರಿಗೆ ಗಡುವನ್ನು ಕೊಡ್ತಾ ಇದ್ದೀವಿ. 15 ದಿವಸದೊಳಗಡೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾ ಇದ್ದೀವಿ. ಅದಾದ ನಂತರ ಆಗದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದಲ್ಲಿ ಈ ನೆಲದ ಯುವಕರನ್ನ ಜಾಗೃತಿ ಮೂಡಿಸುವ ಮುಖಾಂತರ ಕರ್ನಾಟಕ ಸರ್ಕಾರದ ವಿರುದ್ಧ ಬೀದಿಗಿಳಿತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.